ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನೆಯಲ್ಲಿರುವ ವೃದ್ಧ ಜೀವನವನ್ನು ಭಾರವೆಂದು ತಿಳಿದುಕೊಳ್ಳದೆ ಭಾಗ್ಯವೆಂದು ತಿಳಿದುಕೊಳ್ಳಿ. ಏಕೆಂದರೆ ಹಳೆಯ ಮರ ಹಣ್ಣು ನೀಡದಿದ್ದರೂ ನೆರಳನ್ನು ಅವಶ್ಯವಾಗಿ ನೀಡುತ್ತದೆ. ಅದರಿಂದ ದೊಡ್ಡವರು ವೃದ್ಧರನ್ನ ಚೆನ್ನಾಗಿ ನೋಡ್ಕೋಬೇಕು. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಮಹಾಲಯ ಪಕ್ಷದಲ್ಲಿ ತರ್ಪಣವನ್ನು ಬಿಡುವುದರಿಂದ ನಮಗೆ ಏನೇನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಹಾಲಯ ಪಕ್ಷವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಭೇಟಿ ನೀಡಿ ನಮ್ಮ ಶ್ರಾದ್ದ ನೈವೇದ್ಯಗಳನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ ನಿರ್ಗಮಿಸುವ 15 ದಿನಗಳು. ಮಹಾಲಯ ಶ್ರಾದ್ದ ಮಾಡುವುದು ಮುಖ್ಯ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಯಾವ ತಿಥಿಯಂದು ಶ್ರಾದ್ದ ಮಾಡಿದರೆ ಸಿಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಪದೆ ಅಂದರೆ ಪಾಡ್ಯ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಸಂಪತ್ತು ಬರುತ್ತದೆ. ದ್ವಿತೀಯ ಬಿದಿಗೆ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಅವನಿಗೆ ಸಂತತಿಯನ್ನು ಅನುಗ್ರಹಿಸುತ್ತದೆ. ತೃತೀಯ ತದಿಗೆ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಪ್ರಗತಿಯನ್ನು ತರುತ್ತದೆ. ಚತುರ್ಥಿ ಚೌತಿ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಶತ್ರುಗಳು ಉಪಟಳ ನಿವಾರಣೆಯಾಗುತ್ತದೆ. ಪಂಚಮಿ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ನಮಗೆ ರಜತಾದಿ ದ್ರವ್ಯ ಸಿಗುತ್ತದೆ. ಷಷ್ಠಿ ತಿಥಿಯನ್ನು ಶ್ರಾದ್ದ ಮಾಡುವುದರಿಂದ ಕೀರ್ತಿ ತರುತ್ತದೆ. ಸಪ್ತಮಿ ತಿಥಿಯಂದು ಶ್ರಾದ್ದ ಮಾಡುವುದರಿಂದ ನಮಗೆ ಪಿತೃಗಳು ಆಶೀರ್ವಾದ ಸಿಗುತ್ತದೆ. ಅಷ್ಟಮಿ ತಿಥಿಯನ್ನು ಶ್ರಾದ್ದ ಮಾಡುವುದರಿಂದ ನಮಗೆ ಜ್ಞಾನವನ್ನು ಅನುಗ್ರಹಿಸುತ್ತದೆ. ನವಮಿ ತಿಥಿಯನ್ನು ಶ್ರಾದ್ದ ಮಾಡುವುದರಿಂದ ಉತ್ತಮ ಜೀವನ ಸಂಗಾತಿಯನ್ನು ನೀಡುತ್ತದೆ. ದಶಮಿ ತಿಥಿಯನ್ನು ಶ್ರಾದ್ದ ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ. ಏಕಾದಶಿ ತಿಥಿಯಂದು ಶ್ರಾದ್ದ ಮಾಡುವುದರಿಂದ ವೇದ ಜ್ಞಾನವನ್ನು ಪಡೆಯುತ್ತಾನೆ. ದ್ವಾದಶಿ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಒಬ್ಬರ ಕುಟುಂಬ ರೇಖೆಯು ಮುಂದುವರಿಯುತ್ತದೆ. ತ್ರಯೋದಶಿ ತಿಥಿಯಂದು ಶ್ರಾದ್ದ ಮಾಡುವುದರಿಂದ ಅಪರಿಮಿತ ಸಂಪತ್ತು ಸಿಗುತ್ತದೆ. ಚತುರ್ದಶಿ ತಿಥಿ ಎಂದು ಶ್ರಾದ್ದ ಮಾಡುವುದರಿಂದ ಅಪಘಾತದಲ್ಲಿ ಮರಣ ಹೊಂದಿದವರನ್ನು ಸಮಾಧಾನಪಡಿಸಲು ಮಾಡಲಾಗುತ್ತದೆ. ಮಹಾಲಯ ತರ್ಪಣ, ಮಹಾಲಯ ಶ್ರಾದ್ದ ಮತ್ತು ಮಹಾಲಯ ಅಮಾವಾಸ್ಯೆ ಪೂರ್ವಜರಿಗೆ ಧಾರ್ಮಿಕ ನೈವೇದ್ಯಗಳಿಗೆ ತರ್ಪಣ ಬಿಡೋದ್ರಿಂದ ನೈವೇದ್ಯಗಳು ಯಾವತ್ತೂ ಮಹತ್ವದ್ದಾಗಿದೆ. ಇದನ್ನ ಬಹಳ ಚೆನ್ನಾಗಿ ವಿವೇಕಾನಂದ ಆಚಾರ್ಯ ಅನ್ನೋರು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ನಾವು ತಿಳ್ಕೋಬೇಕು ಇದ್ರ ಬಗ್ಗೆ. ಏನೇ ಆಗಲಿ ಆ 15 ದಿನದಲ್ಲಿ ನಾವು ಆ ಪಿತೃಗಳಿಗೆ ನಾವೊಂದು ಹಬ್ಬ ಮಾಡದೇ ಇದ್ರೂ ಪರವಾಗಿಲ್ಲ, ಆ ಪಿತೃ ಕಾರ್ಯನ ನಿಲ್ಲಿಸ್ತೇನೆ. 15 ದಿನದೊಳಗೆ ಯಾವತ್ತಾರು ಒಂದಿನ ತರ್ಪಣನ ಕೊಡಬೇಕು. ಗೊತ್ತಾಯ್ತಾ? ಪಿತೃಗಳು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಾವು ಏನೋ ಕೆಲಸ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿ ಬಿಡಬಾರ್ದು ಆ ಕಾರ್ಯವನ್ನ. ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/9/2024 ಭಾನುವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ತಿಥಿ ಪಂಚಮಿ, ರಾತ್ರಿ 9:05. ನಕ್ಷತ್ರ ಭರಣಿ, ಬೆಳಿಗ್ಗೆ 6:19. ಮಳೆ ಉತ್ತರಾಭದ್ರ 3ನೇ ಪಾದ. ರಾಹುಕಾಲ 4:49 6:20. ಗುಳಿಕ ಕಾಲ 3:18 4:49. ಯಮಗಂಡ ಕಾಲ 12:16 1:47. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.